ಗುರಿ ತಲುಪಬೇಕಾದರೆ ಎಷ್ಟೋ ಜನಗಳ ಕಾರಣರಾಗಿರುತ್ತಾರೆ. ಅಂತಹ ಕಾರಣರಾದವರಿಗೆಲ್ಲ ನನ್ನ ವಂದನೆ. 9 ತಿಂಗಳು ಎಲ್ಲ ನೋವುಗಳನ್ನು ನುಂಗಿ ನಮಗೆ ಜನ್ಮ ನೀಡುವವಳೇ ತಾಯಿ. ಅವರು ನಮಗೆ ಮಮತೆ ತೋರುವ ಅಮ್ಮನಾಗಿ ತಿದ್ದಿ ಬುದ್ಧಿ ಹೇಳುವ ಮೊದಲ ಗುರುವಾಗುತ್ತಾಳೆ. ಆ ತಾಯಿಗೆ ನಮ್ಮ ವಂದನೆಗಳು. ತನ್ನ ಆಸೆ ಕನಸುಗಳನ್ನೆಲ್ಲ ಬದಿಗಿಟ್ಟು ಮನೆಯವರಿಗಾಗಿ ದುಡಿದು ಮಕ್ಕಳ ಮೇಲೆ ಮಮತೆ ಇದ್ದರೂ ಗಂಭೀರವಾಗಿ ಸರಿದಾರಿಗೆ ತರುವ ತಂದೆಯಾಗಿ ಮಕ್ಕಳ ಜೊತೆ ಮಗುವಾಗಿ ಬೆರೆಯುವ ಅಪ್ಪನಿಗೆ ನಮ್ಮ ವಂದನೆಗಳು. ಜೀವನದಲ್ಲಿ ನಾವು ಒಂದು ಹಂತ ತಲುಪಲು ಸರಿ ತಪ್ಪುಗಳನ್ನು ತಿಳಿಯಲು ಅಕ್ಷರಗಳನ್ನು ಕಲಿಸಿ ಕ್ರೀಡೆ ಹಾಗೂ ಎಲ್ಲ ವಿಭಾಗಗಳ ಬಗ್ಗೆ ತಿಳಿಸುವ ನಮ್ಮ ಜೀವನವನ್ನು ರೂಪಿಸಲು ಮುಖ್ಯ ಪಾತ್ರರಾಗಿರುವ ನಮ್ಮ ಗುರುವಿಗೆ ನಮ್ಮ ವಂದನೆಗಳು. ಆರೋಗ್ಯವೇ ಭಾಗ್ಯ ಎಂಬ ಮಾತಿನಂತೆ ನಮಗೆ ಆರೋಗ್ಯವಿದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು. ನಮ್ಮ ಆರೋಗ್ಯದಲ್ಲಿ ಏರುಪೇರಾದಾಗ ದೇವರೂಪದಲ್ಲಿ ಬಂದು ನಮ್ಮನ್ನು ವೈದ್ಯರು ಕಾಪಾಡುತ್ತಾರೆ. ಅದಕ್ಕೆ ವೈದ್ಯೋ ನಾರಾಯಣೋ ಹರಿಹಿ ಎಂದು ಹೇಳುತ್ತಾರೆ. ಅವರಿಗೆ ನಮ್ಮ ವಂದನೆಗಳು. ನಮಗೆ ಹೊತ್ತಿಗೆ ಅನ್ನ ದೊರೆಯಲು ಕಾರಣರಾದವರು ರೈತರು. ಅವರನ್ನು ಅನ್ನದಾತರು ಎಂದು ಕರೆಯುತ್ತಾರೆ. ಅವರು ತಮಗೆ ಅಷ್ಟೇ ಅಲ್ಲದೆ ಪರರಿಗೆ ಮಳೆ ಗಾಳಿ ಎನ್ನದೆ ದುಡಿಯುತ್ತಾರೆ. ನಮ್ಮ ದೇಶದ ಬೆನ್ನೆಲುಬಾಗಿರುವ ನಮ್ಮ ನೇಗಿಲ ಯೋಗಿಗೆ ವಂದನೆಗಳು. ದಿನನಿತ್ಯದ ನೆಮ್ಮದಿ ಬದುಕು ನಮಗಾಗಬೇಕಾದರೆ ಗಡಿಯಲ್ಲಿ ನಿಂತು ಕಾಯುವ ಯೋಧರ ಕೊಡುಗೆ ಅಪಾರ. ಅವರು ತನ್ನವರನ್ನೆಲ್ಲ ತೊರೆದು ತನ್ನ ಸಹೋದ್ಯೋಗಿಗಳಲ್ಲೇ ತನ್ನವರನ್ನು ಕಾಣುತ್ತಾ ಶತ್ರುಗಳನ್ನು ಸೋಲಿಸುತ್ತಾ ನಮ್ಮನ್ನು ಕಾಯುವ ನಿಸ್ವಾರ್ಥ ಜೀವಿಯಾದ ನಮ್ಮ ಯೋಧರಿಗೆ ವಂದನೆಗಳು, ಧನ್ಯವಾದಗಳು.